ಕೂತ್ಕೊಂಡು ಏನ್ ಮಾಡಿದ್ದೇನೆ ಏನ್ ಮಾಡಿದ್ದೇನೆ ಏನ್ ಮಾಡಿದ್ದೆ ಕರ್ಸಿ ಮ್ಯಾನೇಜ್ಮೆಂಟ್ ಕರ್ಸಿ ನೀವು ಫಸ್ಟ್ ಆಫ್ ಆಲ್ ಪಕ್ಕದಲ್ಲಿ ಇಲ್ಲ ಸರ್ ಮಾತಾಡಿ ಬಿಡಿ ನೋಡಿ ಇದು ಸ್ಕೂಲ್ ಪಾಲಿಸೀಸ್ ನೀವು ಅಲೈನ್ ಆದ್ರೆ ನೀವು ಇರಿ ಇಲ್ಲಾಂದ್ರೆ ಇಷ್ಟ ಆಗಿದ್ರೆ ನೀವು ಕನ್ನಡದಲ್ಲಿ ಮಾತಾಡಿ ಇಲ್ಲೆಲ್ಲ ಪೇರೆಂಟ್ಸ್ ಅಲ್ಲಲ್ಲ ಇಲ್ಲೆಲ್ಲ ಪೇರೆಂಟ್ಸ್ ಇಂಗ್ಲಿಷ್ ಅಲ್ಲಿ ಇರೋರು ಇಲ್ವಲ್ಲ ಇಲ್ಲೆಲ್ಲ ಇಂಗ್ಲಿಷ್ ಅಲ್ಲಿ ಮಾತಾಡೋರು ಇಲ್ವಲ್ಲ ಅಲ್ಲಲ್ಲ ಪೇರೆಂಟ್ಸ್ ಹತ್ರ ಕನ್ನಡದಲ್ಲಿ ಮಾತಾಡ್ಬೇಕಾ ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕಾ ಕನ್ನಡದಲ್ಲಿ ಮಾತಾಡಿ ಮಧ್ಯಾಹ್ನದಿಂದ ಮೆಸೇಜ್ ಮಾಡ್ತಿದ್ದೀರಾ. ನನ್ನ ಮೇನ್ ಐಡಿನಲ್ಲಿ ನಾನು ವಿಡಿಯೋಸ್ ಹಾಕಿದ್ದೀನಿ. ನಂಗೆ ಯಾರಿಗೂ ಪರ್ಸನಲಿ ರಿಪ್ಲೈ ಮಾಡಕ್ ಆಗ್ತಾ ಇಲ್ಲ. ಟೈಮ್ ಆಲ್ರೆಡಿ 11 ಆಗಿದೆ. ನಾನು ನನ್ನ ಮಗು ಜೊತೆ ಮಧ್ಯಾಹ್ನ 3:30 ರಾತ್ರಿ 9 ತನಕ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದೀನಿ. ಯಾಕೆ ಅಂದ್ರೆ ನಾವು ಲಕ್ಷ ಕೊಟ್ಟು ಒಳ್ಳೆ ಸ್ಕೂಲ್ ಬೇಕು ಅಂತ ಸ್ಕೂಲ್ನ ಚೂಸ್ ಮಾಡ್ಕೊಂಡು ಸ್ಕೂಲಿಗೆ ಸೇರಿಸ್ತೀವಿ. ಅವತ್ತು ಲಾಸ್ಟ್ 3 years ಇಂದ ನನ್ನ ಮಗಳು 4 ವರ್ಷದಿಂದ ಅದೊಂದೇ ಸ್ಕೂಲ್ಗೆ ಹೋಗ್ತಿದ್ದಾಳೆ. ನಾವು ಫೀಸಲ್ಲಿ ಡಿಸ್ಕೌಂಟ್ ಅಂತ ಯಾವತ್ತೂ ಕೇಳಿರಲ್ಲ, ಏನೇನು ಕೇಳಿರಲ್ಲ. ಪ್ರತಿ ಒಂದನ್ನು ಅವ್ರು ಕೇಳ್ದಂಗೆನೆ ಎಲ್ಲದಕ್ಕೂ ಫೀಸ್ ಅಲ್ಲದೆ ಎಕ್ಸ್ಟ್ರಾ ಅವ್ರು ಪೇ ಮಾಡಿಸ್ಕೋತಾರೆ. ಎಲ್ಲದನ್ನು ನಾವು ಕೊಟ್ಟಿರ್ತೀವಿ. ಯೂನಿಫಾರ್ಮ್ಸ್ ಆಗಿರ್ಬೋದು, ಅವ್ರಿಗೆ ಕೊಡೋಂತ ಬುಕ್ಸ್ ಆಗಿರ್ಬೋದು, ಫೀಸ್ ಆಗಿರ್ಬೋದು ಎಲ್ಲಾನು ಪೇ ಮಾಡ್ತೀವಿ. ಆದ್ರೆ ನನ್ ಮಗುಗೆ ಅಲ್ಲಿ ಟ್ರೀಟ್ ಮಾಡೋದೇ ಬೇರೆ ತರ ಇದೆ. ಸ್ಕೂಲಲ್ಲಿ ತುಂಬಾ ನೆಗೆಟಿವ್ ಆಗಿ ನನ್ ಮಗನ ಟ್ರೀಟ್ ಮಾಡ್ತಾರೆ. ಲಕ್ಷ ಅವ್ರು ಹೇಳಿದಷ್ಟು ಲಕ್ಷ ಫೀಸ್ ನ ಪೇ ಮಾಡ್ತೀವಿ. ಆ ಒಂದು ಮಗುನ ಯಾವ ತರ ನಡೆಸ್ಕೋತಾರೆ ಸ್ಕೂಲಲ್ಲಿ ಅಂದ್ರೆ ಇವತ್ತು ಒಂದಷ್ಟು ಯಾವಾಗ್ಲೂ ಸೇಮ್ ಅದೇ ತರ ಮಾಡ್ತಾರೆ. ನನ್ ಮಗಳು ತುಂಬಾ ಡಿಪ್ರೆಷನ್ ಅನ್ನೋ ತರ ಪ್ರತಿದಿನ ಸ್ಕೂಲ್ಗೆ ಹತ್ಕೊಂಡು ಹೋಗ್ತಾಳೆ. ಸ್ಕೂಲಿಂದ ಬರ್ತಾನೂ ಹತ್ಕೊಂಡ್ ಬರ್ತಾಳೆ. ಅದು ಯಾವ ಪೇರೆಂಟ್ಸ್ಗೆ ಅದು ಹರ್ಟ್ ಆಗಲ್ಲ. ಒಂದ್ ಮಗು ಹತ್ಕೊಂಡು ಹೋಗ್ತಾ ಆಗುತ್ತೆ, ಹತ್ಕೊಂಡ್ ಬರುತ್ತೆ ಸ್ಕೂಲಲ್ಲಿ. ನಾನು ಇವತ್ತು ಬಂದು ಸ್ಕೂಲಿಂದ ಪಿಕ್ ಮಾಡ್ಕೊಂಡು ಮನೆ ಹತ್ರ ನಿಯರ್ ಬಂದಿದ್ದೀನಿ. ನನ್ನ ಮನೆಗೂ ಸ್ಕೂಲ್ಗೂ 8 ರಿಂದ 10 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ನಾನು ಏನಿಲ್ಲ ಅಂದ್ರೆ ಒಂದು 6 ಕಿಲೋಮೀಟರ್ ದೂರ ಬಂದಿದ್ದೀನಿ. ನನ್ನ ಮಗಳು ಅಳದು ನಿಲ್ಲಿಸ್ತಾನೆ ಇಲ್ಲ, ಕಂಟಿನ್ಯೂಸ್ ಆಗಿ ಅಳ್ತಾ ಇದ್ದಾಳೆ. ಯಾಕೆ ಅಂತ ಕೇಳಿದ್ರೆ ಟೀಚರ್ಸ್ ಎಲ್ರು ಮುಂದೆನೂ ನಿಲ್ಸಿ ನನಗೆ ಅವಮಾನ ಮಾಡ್ತಾರೆ, ಮತ್ತೆ ಬೇರೆ ಮಕ್ಳನ್ನ ಒಂಥರ ಮಾತಾಡಿಸ್ತಾರೆ, ನನ್ನನ್ನ ಒಂಥರ ಮಾತಾಡಿಸ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಮಗಳು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ.